ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್, ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ 2025ಕ್ಕೆ ಕೊನೆಗೂ ಸುಪ್ರೀಂ ಕೋರ್ಟಿನಲ್ಲಿ ದಂತಭಗ್ನ ಆಗಿದೆ. ತಿದ್ದುಪಡಿ ಕಾಯ್ದೆಗೆ ಪೂರ್ತಿಯಾಗಿ ಸ್ಟೇ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ. ಆದರೆ ಆ ಕಾಯ್ದೆಯ ಬಹುಮುಖ್ಯ ಅಂಶಗಳಿಗೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸರಿಯಾಗಿ ಗಮನಿಸಿದರೆ ಇದು ಮೋದಿ ಸರ್ಕಾರಕ್ಕೆ ಮುಖಭಂಗ ಆದಂತೆಯೇ ಆಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಮೋದಿ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದಾಗ ಸಂಸತ್ತಿನಲ್ಲಿ ಬಹುದೊಡ್ಡ ಕೋಲಾಹಲ ಉಂಟಾಯಿತು. ಪ್ರತಿಪಕ್ಷಗಳು ಈ ಮಸೂದೆಯ ಹಲವು ಅಂಶಗಳನ್ನು ಕಿತ್ತು ಹಾಕೋದಕ್ಕೆ, ತಿದ್ದುಪಡಿಗಳನ್ನು ಮಾಡೋದಕ್ಕೆ ಭಗೀರಥವಾದಂತಹ ಪ್ರಯತ್ನಗಳನ್ನು ನಡೆಸಿದವು. ಆದರೆ ಸರ್ಕಾರ ಅದು ಯಾವುದಕ್ಕೂ ಮಣಿಯಲಿಲ್ಲ. ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಆ ಸಮುದಾಯದ ಆಸ್ತಿಪಾಸ್ತಿಗಳನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವ ಒಂದು ಸಂಚಿನಂತೆ NDA, ಬಿಜೆಪಿ ನೇತೃತ್ವದ NDA ಮಂಡಿಸಿದಂತಹ ವಕ್ಫ್ ತಿದ್ದುಪಡಿ ಮಸೂದೆ ಇತ್ತು. ಅವತ್ತು ಸಂಸತ್ತಿನಲ್ಲಿ ಕಾಂಗ್ರೆಸ್, ಆಮ್ ಆದ್ಮಿ, DMK, TMC, MIM, CPM ಮುಂತಾಗಿ ಬಹುತೇಕ ಪ್ರತಿಪಕ್ಷಗಳ ಸದಸ್ಯರು ಈ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿನ ಮುಸ್ಲಿಂ ವಿರೋಧಿ ಅಂಶಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ರು. ಮುಸ್ಲಿಮರ ವಕ್ಫ್ ಆಸ್ತಿಪಾಸ್ತಿಗಳನ್ನು ಸರ್ಕಾರ ಲೂಟಿ ಹೊಡೆಯಲು ಯತ್ನಿಸ್ತಾ ಇದೆ. ಜಿಲ್ಲಾಧಿಕಾರಿಗೆ ಎಲ್ಲ ಅಪರಿಮಿತ ಅಧಿಕಾರಗಳನ್ನು ಕೊಟ್ಟು ವಕ್ಫ್ ಆಸ್ತಿಯ ಪರಬಾರೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಸಂಸತ್ ಸದಸ್ಯರು ಅವತ್ತು ವಿವರಿಸಿದರು. ಸಂವಿಧಾನದ ಸಮಾನ ನ್ಯಾಯದ ವಿಧಿಗಳನ್ನು ಕೂಡ ಈ ಮಸೂದೆ ಉಲ್ಲಂಘಿಸ್ತಾ ಇದೆ. ಒಂದು ಧರ್ಮದ ವಿರುದ್ಧ ಪಕ್ಷಪಾತ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರತಿಪಕ್ಷಗಳ ಸದಸ್ಯರು ಅವತ್ತು ಹೇಳಿದರು. ಇಲ್ಲಿ ನಾನು ಒಂದೆರಡು ವಿಡಿಯೋಗಳ ಮೂಲಕ ಅವತ್ತು ಸಂಸತ್ತಿನಲ್ಲಿ ನಡೆದ ಚರ್ಚೆಯನ್ನು ನಿಮಗೆ ಜ್ಞಾಪಿಸಲು ಬಯಸ್ತೇನೆ. ಅದರಲ್ಲಿ ಒಂದು ವಿಡಿಯೋ MIM ನಾಯಕ ಅಸಾದುದ್ದೀನ್ ಒವೈಸಿ ಅವರದ್ದು. ಇಲ್ಲಿ ಒವೈಸಿ ಅವರ ವಾದ ಸರಣಿಯನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ. ಈ ವಿಡಿಯೋ ನೋಡಿ. 26 से मेरा सोर्स है, तो आप सेंट्रल वक्फ काउंसिल में 22 में से 10-11 आप नॉन मुस्लिम को बना सकते हैं. रिलीजन न्यूट्रल आपने कह दिया, और आप बनाएंगे. क्यों बनाएंगे? आप स्टेट वक्फ बोर्ड में 7 नॉन मुस्लिम होंगे और 4 मुसलमान. क्यों होंगे? क्योंकि आप लॉ में 95 में डायरेक्ट मैनेजमेंट में ले सकते हैं 5 साल के लिए. आप वक्फ यूजर को आप कलेक्ट डिस्ट्रिक्ट ऑफिसर बोलेगा ये वक्फ की प्रॉपर्टी नहीं है, तो वो वक्फ बोर्ड खामोश बैठ जाएगा, कुछ एक्शन ही नहीं लेगा, क्योंकि वो आपके प्यादे हैं. अच्छा, जब आप नॉमिनेट करेंगे, सर मैं मोदी गवर्नमेंट के खिलाफ नो कॉन्फिडेंस ला सकता हूं, मगर वक्फ बोर्ड का चेयरमैन जो नॉमिनेट होगा उसके खिलाफ नो कॉन्फिडेंस नहीं ला सकते. हम बिल्कुल नहीं ला सकते. क्या मजाक है बताइए आप? ये डेमोक्रेसी है. नॉमिनेट भी स्टेट गवर्नमेंट करेगी. वो अगर डिक्टेटर बन जाएगा जैसा आज भारत में हो रहा है, तो वो भी नहीं हटेगा. कम से कम यहां पर तो इलेक्शन है, वहां पर तो आप 5 साल झेलते रहो उसको. अच्छा सर, अब ये जो क्लॉज 11 और क्लॉज 9 आप 16AA से देखिए, where the qualification of the members of the board has been limited only to 3 categories contained in 14(1)(c). Intention is very clear that the majority is to be packed with non-Muslims. So who will defend my interests, sir? If I cannot depend on the state waqf board, central waqf council, which are going to comprise non-Muslims, this in itself is a clear violation of Article 26, 14 and 15, sir. अच्छा सर, CO पहले 95 एक्ट में था कि वर्ड मुस्लिम, आपने गायब कर दिया उसको. अरे आखिर क्यों इतनी नफरत है आपके लफ्ज मुसलमान से? ಎಸ್, ಅಸಾದುದ್ದೀನ್ ಒವೈಸಿ ಅವತ್ತು ಸಂಸತ್ತಿನಲ್ಲಿ ಯಾವ ಯಾವ ಅಂಶಗಳನ್ನು ಎತ್ತಿ ತೋರಿಸಿ ಈ ಕಾಯ್ದೆಯನ್ನು ವಿರೋಧಿಸಿದ್ದರೋ ಆ ಎಲ್ಲ ಅಂಶಗಳನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಈ ಎಲ್ಲ ಅಂಶಗಳಿಗೆ ಸ್ಟೇ ಕೊಟ್ಟಿದೆ. ಸುಪ್ರೀಂ ಕೋರ್ಟಿನ ಮಧ್ಯಂತರ ಆದೇಶದ ವಿವರಗಳನ್ನು ಗಮನಿಸಿ. ಮೋದಿ ಸರ್ಕಾರ ಜಾರಿಗೆ ತಂದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಇಸ್ಲಾಂ ಧರ್ಮವನ್ನು ಕನಿಷ್ಠ 5 ವರ್ಷಗಳ ಕಾಲ ಅನುಸರಿಸಿದ ವ್ಯಕ್ತಿ ಮಾತ್ರ ಆಸ್ತಿಯನ್ನು ವಕ್ಫ್ಗೆ ದಾನ ಮಾಡಬಹುದು ಎಂದು ನಮೂದಿಸಲಾಗಿದೆ. ಈ ಅಂಶಕ್ಕೆ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಇಸ್ಲಾಂ ಧರ್ಮವನ್ನು ಅನುಸರಿಸುತ್ತಿದ್ದಾನೋ ಇಲ್ಲವೋ ಅನ್ನೋದನ್ನು ತೀರ್ಮಾನ ಮಾಡೋದು ಹೇಗೆ? ಅದಕ್ಕೆ ಸಂಬಂಧಿಸಿ ಈಗಂತೂ ಯಾವ ಸರ್ಕಾರಿ ನಿಯಮಗಳು ಇಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತದೆ ಇದಕ್ಕೆ ಸಂಬಂಧಿಸಿ ರಾಜ್ಯ ಸರ್ಕಾರಗಳು ನಿಯಮಗಳನ್ನು ರೂಪಿಸಲಿ, ಅಲ್ಲಿವರೆಗೆ ಈ ಸ್ಟೇ ಊರ್ಜಿತದಲ್ಲಿ ಇರಲಿದೆ ಅಂತ ಹೇಳ್ತದೆ. ಮೋದಿ ಸರ್ಕಾರ ತಂದ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಇದ್ದ ಇನ್ನೊಂದು ಮುಖ್ಯ ವಿಚಾರ ಜಿಲ್ಲಾಧಿಕಾರಿಗಳಿಗೆ ನೀಡಿದಂತಹ ಅಪರಿಮಿತ ಅಧಿಕಾರ. ಇಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದ್ರೆ ಅವರಿಗೆ ಪ್ರತಿಯೊಂದು ಅಧಿಕಾರಗಳನ್ನು ಕೊಡಲಾಗಿತ್ತು. ಯಾವುದಾದರೂ ವಕ್ಫ್ ಆಸ್ತಿ ಬಗ್ಗೆ ವಿವಾದ ಇದ್ರೆ, ಅದು ಕೋರ್ಟಿನಲ್ಲಿ ನಡೀತಾ ಇದ್ರೆ
ಆ ಆಸ್ತಿ ಬಗ್ಗೆ ಜಿಲ್ಲಾಧಿಕಾರಿ ತನ್ನ ವರದಿಯನ್ನು ಸರ್ಕಾರಕ್ಕೆ ನೀಡಬೇಕು. ಅಲ್ಲಿವರೆಗೆ ಆ ಆಸ್ತಿ ವಕ್ಫ್ ಆಗಿ ಇರುವುದಿಲ್ಲ ಅಂತ ಈ ಕಾಯ್ದೆ ಹೇಳಿತ್ತು. ಈ ಅಂಶಕ್ಕೆ ಕೂಡ ಕೋರ್ಟ್ ತಡೆ ನೀಡಿದೆ. ವಿವಾದ ಏನೇ ಇರಲಿ ಆ ಆಸ್ತಿ ವಕ್ಫ್ ಆಸ್ತಿಯಾಗಿಯೇ ಮುಂದುವರಿಯುತ್ತದೆ ಎಂದು ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ಸ್ಪಷ್ಟಪಡಿಸಿದೆ. ಇನ್ನೊಂದು ಅಂಶ, ಜಿಲ್ಲಾಧಿಕಾರಿ ಯಾವುದೇ ವಕ್ಫ್ ಆಸ್ತಿಯನ್ನ ಸರಕಾರಿ ಆಸ್ತಿ ಎಂದು ನಿರ್ಧರಿಸಿದರೆ ಕಂದಾಯ ದಾಖಲೆಗಳಲ್ಲಿ ತಕ್ಷಣ ಅಗತ್ಯ ತಿದ್ದುಪಡಿಗಳನ್ನು ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಆ ಬಗ್ಗೆ ವರದಿ ಸಲ್ಲಿಸಬೇಕು ಅಂತ ಮೋದಿ ಸರ್ಕಾರದ ಕಾನೂನು ಹೇಳಿತ್ತು. ಅದಕ್ಕೂ ಕೋರ್ಟ್ ಈಗ ತಡೆಯಾಜ್ಞೆ ನೀಡಿದೆ. ನಾಗರಿಕರ ಹಕ್ಕನ್ನು ಕಾರ್ಯಾಂಗ ನಿರ್ಧರಿಸಲು ಆಗುವುದಿಲ್ಲ ಅಂತ ಜಸ್ಟಿಸ್ ಗವಾಯ್ ಒಂದು ಮಾತನ್ನ ಈ ತೀರ್ಪಿನಲ್ಲಿ ಹೇಳ್ತಾರೆ. ಇನ್ನು ವಕ್ಫ್ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿ ಬೇರೆ ಧರ್ಮದವರು ಆಗಬಹುದು ಅಂತ ಮೋದಿ ಸರ್ಕಾರ ಕಾಯ್ದೆ ತಿದ್ದುಪಡಿ ಮಾಡಿತ್ತು. ಅದನ್ನೂ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿಲ್ಲ, ತಡೆ ನೀಡಿದೆ. ಆ ಅಧಿಕಾರಿ ಮುಸ್ಲಿಂ ಆಗಿರಬೇಕು ಎಂದು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಇನ್ನು ಕೇಂದ್ರ ವಕ್ಫ್ ಮಂಡಳಿ ಮತ್ತು ರಾಜ್ಯಗಳ ವಕ್ಫ್ ಮಂಡಳಿಗೆ ಸದಸ್ಯರನ್ನ ನಾಮಕರಣ ಮಾಡುವಂತಹ ಒಂದು ಸರ್ಕಾರದ ಅಧಿಕಾರ ಇದೆಯಲ್ಲ, ಈ ಅಧಿಕಾರದ ಮೇಲೆ ಕೂಡ ಸುಪ್ರೀಂ ಕೋರ್ಟ್ ನಿಯಂತ್ರಣವನ್ನು ಹೇರಿದೆ. ಮೋದಿ ಸರ್ಕಾರ ತಂದ ಕಾಯ್ದೆಯಲ್ಲಿ ಕೇಂದ್ರ ವಕ್ಫ್ ಮಂಡಳಿಗೆ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಿಗೆ ಸರ್ಕಾರ 50% ಸದಸ್ಯರನ್ನು ಮುಸ್ಲಿಮೇತರರನ್ನು ನಾಮಕರಣ ಮಾಡಬಹುದು ಎಂದಿತ್ತು. ಸುಪ್ರೀಂ ಕೋರ್ಟ್ ಇದಕ್ಕೆ ಸ್ಟೇ ಕೊಟ್ಟಿದೆ. ಉದಾಹರಣೆಗೆ ಕೇಂದ್ರ ವಕ್ಫ್ ಮಂಡಳಿಯಲ್ಲಿ 22 ಸದಸ್ಯರಿರ್ತಾರೆ. ಅದರಲ್ಲಿ 11 ಮಂದಿ ಸದಸ್ಯರನ್ನ ಮುಸ್ಲಿಮೇತರರನ್ನ ಸರ್ಕಾರ ನಾಮಕರಣ ಮಾಡಬಹುದು ಎಂದು ಮೋದಿ ಸರ್ಕಾರ ನಿರ್ಧರಿಸಿತ್ತು. ಆದರೆ ಸುಪ್ರೀಂ ಕೋರ್ಟ್ ಸರ್ಕಾರದ ಈ ಅಧಿಕಾರಕ್ಕೆ ಅಂಕುಶ ಹಾಕಿದೆ. ಕೇಂದ್ರ ವಕ್ಫ್ ಮಂಡಳಿಗೆ 22 ಸದಸ್ಯರ ಪೈಕಿ ಸರ್ಕಾರ ನೇಮಕ ಮಾಡೋದಿದ್ರೆ ಕೇವಲ 4 ಮಂದಿ ಮುಸ್ಲಿಮೇತರರನ್ನು ಮಾತ್ರ ಸದಸ್ಯರನ್ನಾಗಿ ನೇಮಿಸಬಹುದು. ಅದೇ ರೀತಿ ರಾಜ್ಯಗಳಲ್ಲಿ ವಕ್ಫ್ ಮಂಡಳಿ ಇದೆಯಲ್ವಾ, ಅಲ್ಲಿ ಆ ವಕ್ಫ್ ಮಂಡಳಿಯಲ್ಲಿ 11 ಮಂದಿ ಸದಸ್ಯರಿದ್ರೆ ಅವರಲ್ಲಿ ಕೇವಲ 3 ಮುಸ್ಲಿಮೇತರರನ್ನು ಮಾತ್ರ ಸದಸ್ಯರಾಗಿ ಸರ್ಕಾರ ನೇಮಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸ್ನೇಹಿತರೆ, ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಈ ತೀರ್ಪಿನಲ್ಲಿ ಮೋದಿ ಸರ್ಕಾರದ ದಂತಭಗ್ನ ಆಗಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೂ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಖಾತೆಯ ಸಚಿವ ಕಿರಣ್ ರಿಜಿಜು ಅದನ್ನು ತೋರಿಸಿಕೊಳ್ಳದೆ ಒಂದು ತಿಪ್ಪೆ ಸಾರಿಸುವಂತಹ ಒಂದು ಹೇಳಿಕೆ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪಿನಿಂದ ಭಾರತಕ್ಕೆ ಒಳ್ಳೆಯದಾಗಲಿದೆ ಅಂತ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಕಳೆದ ಏಪ್ರಿಲ್ನಲ್ಲಿ ಜಾರಿಗೆ ಬಂದಿತ್ತು. ಆ ಬಳಿಕ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು 65ಕ್ಕೂ ಹೆಚ್ಚು ಪಿಟಿಷನ್ಗಳನ್ನು ಸಲ್ಲಿಸಿದವು. ಇದರಲ್ಲಿ ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್, ಎಐಎಂನ ಅಸಾದುದ್ದೀನ್ ಒವೈಸಿ, ಟಿಎಂಸಿಯ ಮಹುವಾ ಮೊಯಿತ್ರಾ, ಆರ್ಜೆಡಿ ಸಂಸದ ಮನೋಜ್ ಕುಮಾರ್ ಝಾ, ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ ಮತ್ತು ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇವು ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸಿದ್ದವು. ಈ ಎಲ್ಲ ಅರ್ಜಿಗಳನ್ನು ಕೂಡ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಒಟ್ಟು ಸೇರಿಸಿ ವಿಚಾರಣೆ ನಡೆಸಿದೆ. ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ BR ಗವಾಯ್ ಮತ್ತು ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಮಸಿ ಅವರು ಈ ನ್ಯಾಯಪೀಠದಲ್ಲಿ ಇದ್ದರು. ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿಗಳ ವಿಚಾರಣೆ ಈಗ ಮಧ್ಯಂತರ ಆದೇಶ ಅಷ್ಟೇ ಬಂದಿದೆ. ವಿಚಾರಣೆ ಇಂದೂ ಮುಂದುವರಿಯಲಿದೆ. ವಿಚಾರಣೆ ಪೂರ್ಣಗೊಂಡ ಬಳಿಕ ಪೂರ್ಣ ಪ್ರಮಾಣದ ತೀರ್ಪು ಬರಲಿದೆ. ಈಗ ಒಂದು ವಿಷಯ ಸ್ಪಷ್ಟವಾಗಿದೆ. ಯಾವುದೇ ವಕ್ಫ್ ಆಸ್ತಿ ಸರ್ಕಾರಕ್ಕೆ ಸೇರಿದ್ದ ಎಂದು ತೀರ್ಮಾನಿಸಲು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದಂತಹ ಅಧಿಕಾರ ಇದೆಯಲ್ಲ, ಅದಕ್ಕೆ ಬಹಳ ಸ್ಪಷ್ಟವಾಗಿ ತಡೆ ಬಿದ್ದಿದೆ. ಹಾಗೆಯೇ ವಕ್ಫ್ ಟ್ರಿಬ್ಯುನಲ್ಗಳ ಅಧಿಕಾರವನ್ನು ಮೊಟಕು ಮಾಡುವಂತಹ ಬಿಜೆಪಿ ಸರ್ಕಾರದ ಉದ್ದೇಶಕ್ಕೆ ಕೂಡ ಸುಪ್ರೀಂ ಕೋರ್ಟಿನ ಈ ತಡೆಯಾಜ್ಞೆಯಿಂದಾಗಿ ಕಲ್ಲು ಬಿದ್ದಿದೆ. ಸಮುದಾಯದ ಹಿತಕ್ಕಾಗಿ ಮುಸ್ಲಿಮರು ದಾನ ನೀಡಿದಂತಹ ಆಸ್ತಿಗಳ ಮೇಲೆ ಮೋದಿ ಸರ್ಕಾರ ಕೆಟ್ಟ ಕಣ್ಣು ಹಾಕಿದೆ. ವಕ್ಫ್ ಆಸ್ತಿಗಳನ್ನ ವಿವಾದದ ಹೆಸರಿನಲ್ಲಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಲು ಹೊರಟಿದೆ ಎಂದು ಈ ಕಾಯ್ದೆಯ ಬಗ್ಗೆ ಪ್ರತಿಪಕ್ಷಗಳ ಎಲ್ಲ ನಾಯಕರು ಆವಾಗ ಕಿಡಿಕಾರಿದ್ರು. ದೇಶದಾದ್ಯಂತ ಹಲವಾರು ಮುಸ್ಲಿಂ ಸಂಘಟನೆಗಳು ಬೀದಿಗಿಳಿದು ತೀವ್ರವಾದಂತಹ ಪ್ರತಿಭಟನೆಯನ್ನು ನಡೆಸಿದ್ವು. ದೇಶದಲ್ಲಿ ಬೇರೆ ಎಲ್ಲ ಸಮುದಾಯಗಳಿಗೆ ಅವರ ಧಾರ್ಮಿಕ ಆಸ್ತಿಗಳನ್ನು ರಕ್ಷಿಸಲು ಕಾನೂನಿನ ಅಭಯ ಇದೆ. ಆದರೆ ವಕ್ಫ್ ತಿದ್ದುಪಡಿಯ ಮೂಲಕ ಬಿಜೆಪಿ ಸರ್ಕಾರ ಮುಸ್ಲಿಮರ ಧಾರ್ಮಿಕ ಆಸ್ತಿಗಳಿಗೆ ರಕ್ಷಣೆ ಇಲ್ಲದಂತೆ ಮಾಡಿದೆ. ತನ್ಮೂಲಕ ಮುಸ್ಲಿಮರ ವಿರುದ್ಧ ತಾರತಮ್ಯದ ನೀತಿಯನ್ನು ಅನುಸರಿಸ್ತಾ ಇದೆ. 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮುಸ್ಲಿಮರನ್ನ ಇಲ್ಲಿ ನೋಡ್ತಾ ಇದೆ ಅಂತ ಪ್ರತಿಪಕ್ಷಗಳ ಮುಖಂಡರು ಅವತ್ತು ಆರೋಪಿಸಿದ್ರು. ಸಂಸತ್ತಿನಲ್ಲಿ ವಕ್ಫ್ ತಿದ್ದುಪಡಿ ಕುರಿತ ಚರ್ಚೆಯಲ್ಲಿ ಬಹಳಷ್ಟು ಸಂಸದರು ಭಾಗವಹಿಸಿದ್ರು. ಅವರಲ್ಲಿ ಆಮ್ ಆದ್ಮಿ ಪಕ್ಷದ ಸದಸ್ಯ ಸಂಜಯ್ ಸಿಂಗ್ ಇದನ್ನ ಸ್ಪಷ್ಟ ಮಾತುಗಳಲ್ಲಿ ವಿವರಿಸಿದ್ರು. ಅವತ್ತಿನ ಚರ್ಚೆಯಲ್ಲಿ
ಸಂಜಯ್ ಸಿಂಗ್ ಆಡಿದಂತಹ ಮಾತುಗಳನ್ನು ನೀವೊಮ್ಮೆ ಕೇಳಿಸಿಕೊಳ್ಳಬೇಕು. ಈ ವಿಡಿಯೋ ನೋಡಿ. धार्मिक संपत्तियों को कब्जा करने की एक कोशिश है, इसलिए इस बिल पर न हिंदू को खुश होना चाहिए, न सिख को खुश होना चाहिए, न ईसाई को खुश होना चाहिए, न जैन को खुश होना चाहिए, न बौद्ध को खुश होना चाहिए, क्योंकि नंबर सबका आएगा। और आज वक्फ की संपत्तियां कब्जा करके आप अपने दोस्तों को देंगे, कल गुरुद्वारे की संपत्तियां कब्जा करके आप अपने दोस्तों को देंगे, फिर चर्चों की संपत्तियां कब्जा करके आप अपने दोस्तों को देंगे, फिर बौद्धों की संपत्तियां कब्जा करके आप अपने दोस्तों को देंगे, फिर जैनों की संपत्तियां कब्जा करके आप अपने दोस्तों को देंगे, फिर मंदिरों की जमीनें कब्जा करके आप अपने दोस्तों को देंगे। आप तो वो लोग हैं जिन्होंने प्रभु श्री राम के मंदिर में भी घोटाला किया। मान्यवर, प्रभु श्री राम के मंदिर के जमीन में घोटाला किया। मैं कागज दूंगा सर, मैं कागज दूंगा। कर दिया मैंने। ये लोग राम मंदिर में घोटाला करने वाले लोग हैं, राम मंदिर की जमीन का चंदा खाने वाले लोग हैं सर। ये लोग 2 करोड़ की जमीन 5 मिनट में 18 करोड़ में बेची सर इन लोगों ने। मैंने 16.5 करोड़ का घोटाला किया, 18.5 करोड़ में जमीन बेची। ये राम मंदिर में घोटाला करने वाले लोग हैं सर। मान्यवर, अरे प्रभु श्री राम के नाम का पैसा खाते हो तुम लोग। अरे बैठ जाओ, राम मंदिर का पैसा खाते हो। अरे राम मंदिर में घोटाला करते हो, बैठो। अरे राम मंदिर का चंदा खाते हो। अरे चंदा चोरो बैठो, चंदा चोरो बैठो, चंदा चोरो बैठो, बैठो चंदा चोरो, चंदा चोरो बैठ जाओ, चंदा चोरो तुम लोग। ಎಸ್, ಸಂಜಯ್ ಸಿಂಗ್ ಅವರು ಅವತ್ತು ಏನು ಹೇಳಿದ್ದಾರೆ ಅದೇ ರೀತಿ ನಡ್ಕೊಳ್ತಾ ಇದೆ ಬಿಜೆಪಿ ಸರ್ಕಾರ ಅನ್ನೋದು ಇವತ್ತಿನ ದಿನಗಳಲ್ಲಿ ನಮಗೆ ಅದರ ನಡೆಯನ್ನು ನೋಡಿದಾಗ ಸ್ಪಷ್ಟ ಆಗ್ತಾ ಇದೆ. ಸುಪ್ರೀಂ ಕೋರ್ಟಿನ ಮಧ್ಯಂತರ ಆದೇಶದಲ್ಲಿ ಇರುವ ಒಂದು ಅಂಶ ಮುಂದಿನ ದಿನಗಳಲ್ಲಿ ದೇಶದ ಮುಂದೆ ಹೊಸ ಪ್ರಶ್ನೆಗಳನ್ನು ಎತ್ತುವ ಸಾಧ್ಯತೆ ಇದೆ, ಹೊಸ ಚರ್ಚೆಯನ್ನು ಕೂಡ ಹುಟ್ಟು ಹಾಕಲಿದೆ. ವಕ್ಫ್ ಮಂಡಳಿಗಳಿಗೆ ಬೇರೆ ಧರ್ಮದ ಸದಸ್ಯರನ್ನ ಸರ್ಕಾರ ನಾಮಕರಣ ಮಾಡಬಹುದು ಎನ್ನುವುದೇ ಆ ಅಂಶ. ಇದೇ ಅಂಶದ ಆಧಾರದಲ್ಲಿ ನಾಳೆ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಗೆ ಅಥವಾ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಗೆ ಆಯಾ ರಾಜ್ಯ ಸರ್ಕಾರಗಳು ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ ಮುಂತಾದ ಧರ್ಮೀಯರನ್ನು ಕೂಡ ಸದಸ್ಯರಾಗಿ ನೇಮಿಸಬಹುದು. ಅಥವಾ ಈ ರೀತಿ ನೇಮಕ ಮಾಡಿ ಅಂತ ಯಾರಾದರೂ ಕೋರ್ಟಿನಲ್ಲಿ ವ್ಯಾಜ್ಯ ಹೂಡಲೂಬಹುದು. ಈ ವ್ಯಾಜ್ಯ ತೀರ್ಮಾನಿಸುವ ಸಂಸ್ಥಾ ಜಡ್ಜ್ಗಳಿಗೆ ಈಗಿನ ವಕ್ಫ್ ಕಾಯ್ದೆ ಕುರಿತ ತೀರ್ಪು ಪ್ರೆಸಿಡೆನ್ಸ್ ಆಗಿ ಅಂದರೆ ಪೂರ್ವ ಪರಂಪರೆಯಾಗಿ ಒದಗಿ ಬರಲೂಬಹುದು. ದೇಶದಲ್ಲಿ ಇದು ವ್ಯಾಪಕವಾದಂತಹ ಚರ್ಚೆಗೆ ಕಾರಣ ಆಗಬಹುದು. ದೇಶದ ಸಂವಿಧಾನಬದ್ಧ ಧರ್ಮ ನಿರಪೇಕ್ಷ ವ್ಯವಸ್ಥೆ ಇದರಿಂದಾಗಿ ಇನ್ನಷ್ಟು ಬಲಗೊಳ್ಳಲೂಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಬಗ್ಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.